ನಮಸ್ಕಾರ. ನಾನು ಸಿದ್ದು ಹಿರೇಮಠ್ ಕಲಬುರಗಿಯಿಂದ. ದೇಶದ ಇತಿಹಾಸದಲ್ಲಿಯೇ ಒಂದು ಮಾಹಿತಿ ಹಕ್ಕು ಕಾಯ್ದೆ ಏನಿದೆ, ಈ ಮಾಹಿತಿ ಹಕ್ಕು ಬಳಕೆದಾರರಿಗೆ ಒಂದು ಸಂದೇಶವನ್ನು ನಾನು ಇವತ್ತು ಕೊಡಲು ಬಂದಿದ್ದೇನೆ. ಕಳೆದ 2 ತಿಂಗಳಿಂದ ಕರ್ನಾಟಕದಾದ್ಯಂತ ಬೆಂಗಳೂರು ಕರ್ನಾಟಕ ಮಾಹಿತಿ ಆಯೋಗದ ಪೀಠ ಮತ್ತು ಬೆಳಗಾಂ ಮಾಹಿತಿ ಆಯೋಗದ ಪೀಠದಲ್ಲಿ ಮಾಹಿತಿ ಹಕ್ಕು ಕಾರ್ಯಕರ್ತರ ಬ್ಲಾಕ್ ಲಿಸ್ಟ್ಗೆ ಸೇರಿಸುವುದು ಅಸಂವಿಧಾನಿಕ ನಡೆ ತಾವೆಲ್ಲರೂ ನೋಡಿದಿರಿ, ಪತ್ರಿಕೆಯಲ್ಲೂ ಕೂಡ ಬಂದಿದೆ. ಅದರಂತೆ 22 ಜನ RTI ಕಾರ್ಯಕರ್ತರನ್ನು ಬೆಂಗಳೂರು ಮಾಹಿತಿ ಆಯೋಗ ಮತ್ತೆ ಬೆಳಗಾಂ ಮಾಹಿತಿ ಆಯೋಗ ಬ್ಲಾಕ್ ಲಿಸ್ಟ್ಗೆ ಹಾಕಿತ್ತು. ಆದರೆ ಬ್ಲಾಕ್ ಲಿಸ್ಟ್ಗೆ ಹಾಕಾದ ಹಲವಾರು ನಮ್ಮ ಕಾರ್ಯಕರ್ತರು ರಾಜ್ಯಾದ್ಯಂತ ನಾವೆಲ್ಲ ಚರ್ಚೆ ಮಾಡಿದ್ದು, ಇದೆಲ್ಲ ಅಸಂವಿಧಾನಿಕ ನಡೆ, ಇದು ನಮ್ಮನ್ನ ಭ್ರಷ್ಟರು ನಮ್ಮನ್ನ ತುಳಿಯುವ ಪ್ರಯತ್ನ ಮಾಡ್ತಾ ಇದ್ದಾರೆ, ನಮ್ಮನ್ನ ಬಗ್ಗು ಬಿಡಲು ಪ್ರಯತ್ನ ಮಾಡ್ತಾ ಇದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಹೆದರುವುದಿಲ್ಲ ಅಂತ ಹೇಳಿ ನಾವೆಲ್ಲರೂ ಸಾಮಾಜಿಕ ಜಾಲತಾಣದಲ್ಲಿ ನಾವೆಲ್ಲರೂ ಕೂಡ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು ತಮ್ಮೆಲ್ಲರೂ ಗೊತ್ತಿದ್ದ ವಿಷಯನೇ. ಅದರಂತೆ ಇವತ್ತೊಂದು ಮಹತ್ವದ ದಿನ ಅಂತ ಹೇಳ್ತೇನೆ. ನಮ್ಮ ಕಾರ್ಯಕರ್ತರಿಗೆ ತುಂಬಾ ಖುಷಿಯಾದ ದಿನ. ದೇಶದ ಮಾಹಿತಿ ಆಯೋಗ ಏನಿದೆ, ರಾಜ್ಯ ಮಾಹಿತಿ ಆಯೋಗ ಇರಬಹುದು, ಕೇಂದ್ರ ಮಾಹಿತಿ ಆಯೋಗದಲ್ಲಿ ಒಂದು ಕಪ್ಪು ಚುಕ್ಕೆ ತರುವಂತ ಕೆಲಸ ಕಲಬುರಗಿ ಮಾಹಿತಿ ಆಯೋಗದ ಪೀಠದ ಭ್ರಷ್ಟ ರವೀಂದ್ರ ಡಾಕಪ್ಪ ಅವರು ಮಾಡಿದ್ದಾರೆ. ಏನ್ ಮಾಡಿದ್ದಾರೆ ಅಂದ್ರೆ, ಇದೇ ಬ್ಲಾಕ್ ಲಿಸ್ಟೆಡ್ ಮಾಹಿತಿ ಹಕ್ಕು ಕಾರ್ಯಕರ್ತರಿಗೆ ಹಾಕಿದ ಬ್ಲಾಕ್ ಲಿಸ್ಟೆಡ್ ನಿಮ್ದು ತೆಗಿತೇನೆ, ನಿಮ್ದೆಲ್ಲ ಸರಿಪಡಿಸ್ತೇನೆ ಅಂತೇಳಿ 3 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟು ತಗಲಾಕೊಂಡು ಜೈಲು ಶಿಕ್ಷೆ ಅನುಭವಿಸುವ ಪರಿಸ್ಥಿತಿ ಭ್ರಷ್ಟ ರವೀಂದ್ರ ಡಾಕಪ್ಪಗೆ ಬಂದಿದೆ. ಇದರಿಂದ ಕರ್ನಾಟಕ ಇರಬಹುದು, ದೇಶದ ಇತಿಹಾಸದಲ್ಲಿ ಮಾಹಿತಿ ಆಯೋಗದಕ್ಕೆ ಒಂದು ಕಪ್ಪು ಚುಕ್ಕೆ, ಸಂವಿಧಾನದಲ್ಲಿ ಇವತ್ತೊಂದು ಕಪ್ಪು ಚುಕ್ಕೆ ತರುವಂತ ಕೆಲಸ ಈ ಭ್ರಷ್ಟ ರವೀಂದ್ರ ಡಾಕಪ್ಪ ಮಾಡಿದ್ದಾರೆ. ನಮ್ಮ RTI ಕಾರ್ಯಕರ್ತ ಸಾಸಿ ಬೆನಕಳ್ಳಿ ತುಂಬಾ ದಿಟ್ಟ ನಡೆಯಿಂದ ಇವರನ್ನ ಲೋಕಾಯುಕ್ತ ಬಲೆಗೆ ಸಿಲುಕಿಸಲು ತುಂಬಾ ಸಿಸ್ಟಮೆಟಿಕ್ ಆಗಿ ರೆಕಾರ್ಡಿಂಗ್ ಮಾಡಿ ಅವರನ್ನ 1 ಲಕ್ಷ ರೂಪಾಯಿ ರೆಡ್ ದಾಂಡ ಸಿಕ್ಕಿದ್ದಾರೆ. ಈಗಾಗಲೇ ಅವರಿಗೆ ಲೋಕಾಯುಕ್ತರು ಅದೆಲ್ಲ ಪ್ರೊಸೀಜರ್ ಮಾಡ್ತಾ ಇದ್ದಾರೆ. ಈಗ ಇನ್ನೂ 1 ಗಂಟೆಯಲ್ಲಿ ಅವರಿಗೆ ಜೆಸಿ ಮಾಡ್ತಾರೆ. ಆದರೆ ಒಂದು ಮಾಹಿತಿ ಆಯೋಗದ ಆಯುಕ್ತರಾಗಿ ಸಾಂವಿಧಾನಿಕ ಹುದ್ದೆಯಲ್ಲಿದ್ದು, ಮ್ಯಾಜಿಸ್ಟ್ರೇಟರ್ ಪವರ್ ಅಲ್ಲಿದ್ದು, ತನ್ನ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಕಲಬುರಗಿಯಲ್ಲಿ ಯಾವ ತರ ಮಾಡಿದರೆ, ಒಂದು ಭ್ರಷ್ಟರ ಕೂಟನೇ ರಚನೆ ಮಾಡಿದ್ರು ರವೀಂದ್ರ ಡಾಕಪ್ಪ ಅವರು. ಯಾವ ತರ ಅಂದ್ರೆ, ಅಧಿಕಾರಿಗಳಿಗೆ ಅವ್ರು ಹೇಳ್ಬಿಡ್ತಿದ್ರಂತೆ, ನಾವು ಅರ್ಜಿ ಹಾಕಿದ್ರೆ ಇದು ಮಾಹಿತಿ ನೀಡಲು ಬರುವುದಿಲ್ಲ, ನಮಗೆ ಕಲಬುರಗಿ ಮಾಹಿತಿ ಆಯುಕ್ತರ ಪೀಠದ ಆಯುಕ್ತರು ತಿಳಿಸಿದ್ದಾರೆ ಅಂತ ಒಂದು ಹಿಂಬರ ಕೂಡ ಬರೆದಿದ್ದು ಹಲವಾರು ಉದಾಹರಣೆಗಳು ನಮ್ಮ ಕಡೆ ಇದೆ. ಅದಲ್ಲದೆ ಕೆಲವೊಂದು ಪ್ರಕರಣಗಳಲ್ಲಿ ಪೆನಲ್ಟಿ ಹಾಕೋದು, ವಿಚಾರಣೆ ನಡೆದ ಸಮಯದಲ್ಲಿ ಅರ್ಜಿದಾರರಿಗೆ ಅವ್ರ ಎದುರುಗಡೆ 25,000 ಪೆನಲ್ಟಿ ಹಾಕೋದು, ಆಮೇಲೆ ತದನಂತರ ಪೆನಲ್ಟಿಯನ್ನು ತೆಗೆಯುವುದು ಕೂಡ ಇಂಥ ವಿಚಾರಣೆಗಳು ತುಂಬಾ ಮಾಡಿದ್ದಾರೆ ರವೀಂದ್ರ ಡಾಕಪ್ಪ ಅವರು. ನಾನು ರಾಜ್ಯ ಮುಖ್ಯ ಮಾಹಿತಿ ಆಯುಕ್ತರಿರ್ಬೋದು ಮತ್ತೆ ಮಾನ್ಯ ರಾಜ್ಯಪಾಲರಿಗೂ ಕೂಡ ನಾವು ಒಂದು ಪತ್ರ ಬರಿತಾ ಇದ್ದೇವೆ. ಏನಂದ್ರೆ, ಈ ರವೀಂದ್ರ ಡಾಕಪ್ಪ ಅವರು ಮಾಡಿದ ವಿಚಾರಣೆಗಳನ್ನ ಮರು ತನಿಖೆ ಮಾಡಬೇಕು. ಈ ಭ್ರಷ್ಟ ರವೀಂದ್ರ ಡಾಕಪ್ಪ ದುಡ್ಡು ಹೊಡೆಯೋದರಲ್ಲಿ ತಲ್ಲೀನರಾಗಿದ್ರು. ಏನು ವಿಚಾರಣೆ ಮಾಡಿದ್ರೆ, ಎಷ್ಟು ಕೇಸ್ ವಿಚಾರಣೆ ಮಾಡಿದ್ದಾರೆ ಅವನ್ನ ಮರು ತನಿಖೆ ಒಳಪಡಿಸಿ ನಿಜವಾದ ಮಾಹಿತಿ ಹಕ್ಕು ಕಾರ್ಯಕರ್ತರಿಗೆ ಆ ದಾಖಲೆಗಳನ್ನು ಕೊಡಿಸಬೇಕು. ಯಾಕಂದ್ರೆ ಈ ಭ್ರಷ್ಟ ವ್ಯವಸ್ಥೆಯಲ್ಲಿ ಕೆಲವೊಂದು ತಂಡ ರಚನೆ ಮಾಡಿದ್ದಾರೆ. ಈ ಮಾಹಿತಿ ಹಕ್ಕು ಕಾಯ್ದೆಯನ್ನು ಬ್ಲಾಕ್ ಲಿಸ್ಟೆಡ್ ಮಾಡಿದರೆ ಇವರೇನು ಮಾಡಲ್ಲ, ಇವರಿಗೆ ಮಾತನಾಡಲಂಗೆ ಮಾಡುವುದು ಅಂತೇಳಿ ಇದೊಂದು ನಮ್ಮ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗುತ್ತೆ. ಇದಕ್ಕೆ ನಾನು ಇನ್ನೊಂದ್ಸಲ ಖಂಡಿಸ್ತೇನೆ. ಅದಕ್ಕೆ ರಾಜ್ಯದ ಎಲ್ಲಾ ಮಾಹಿತಿ ಹಕ್ಕು ಕಾರ್ಯಕರ್ತರಿಗೆ ನಾನು ಒಂದು ಶುಭ ಸಂದೇಶ ಕೊಡ್ತಾ ಇದ್ದೇನೆ. ಭ್ರಷ್ಟ ಕಲಬುರಗಿ ಮಾಹಿತಿ ಆಯುಕ್ತದ ಪೀಠ ರವೀಂದ್ರ ಡಾಕಪ್ಪ ಅವರು ಜೈಲಿಗೆ ಹೋಗಿದ್ದಾರೆ, ಲಂಚ ಪಡೆಯುವುದರಲ್ಲಿ ಜೈಲಿಗೆ ಹೋಗಿದ್ದಾರೆ. ಅದರಲ್ಲೂ ಕೂಡ ಬ್ಲಾಕ್ ಲಿಸ್ಟೆಡ್ ಹಾಕಿದ ಕಾರ್ಯಕರ್ತರಿಂದ 1 ಲಕ್ಷ ರೂಪಾಯಿ ಫೋನ್ ಪೇ ಮೂಲಕ ಪಡೆಯುವುದರ ಮೂಲಕ ಕರ್ನಾಟಕ ಲೋಕಾಯುಕ್ತರು ಕಲಬುರಗಿ SP ಅವರಾಗಿರ್ಬೋದು ಮತ್ತೆ DYSP ಸಿಬ್ಬಂದಿಯವರು ಅವರನ್ನ ಲೋಕಾಗಿ ಬೆಲವಕ್ಕೆ ಕೆಡಗಿ ಈಗ ಅವರಿಗೆ ಜೈಲಿಗೆ ಹಾಕ್ತಾ ಇದ್ದಾರೆ. ಆದರೆ ಈ ರವೀಂದ್ರ ಡಾಕಪ್ಪ ಅವರಿಗೆ ಸುಮಾರು 1 ವರ್ಷ ಬೇಲ್ ಆಗಬಾರ್ದು. ಯಾಕಂದ್ರೆ ನಮ್ಮ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಭರವಸೆ ಇದೆ, ಇವರು ಇಮಿಡಿಯೇಟ್ಲಿ ಬೇಲ್ ಮಾಡ್ಕೊಂಡು ಬಂದ್ರೆ ಸಾಕ್ಷಿ ನಾಶ ಮಾಡುತ್ತು ಅಂತ ತುಂಬಾ ಪ್ರಸಂಗ ಇರುತ್ತೆ. ಮುಂದಿನ ತಿಂಗಳು ಅವ್ರದ್ದು ರಿಟೈರ್ಮೆಂಟ್ ಕೂಡ ಇತ್ತು. ಏನಾಗ್ತಾ ಇದೆ, ಮಾಹಿತಿ ಆಯುಕ್ತರ ನೇಮಕಾತಿಯಲ್ಲೂ ಕೂಡ ತುಂಬಾ ಅನುಮಾನಗಳು ನಮಗೆ ಬರ್ತಾ ಇದಾವೆ. ಪಾರದರ್ಶಕವಾದ ನೇಮಕಾತಿ ಆಗ್ತಾ ಇಲ್ಲ, ಅಲ್ಲಿ ಕೂಡ ಹಣ ನಡೀತಾ ಇದೆ ಅಂತ ಎಲ್ಲಾ ಕಡೆ ಸುದ್ದಿ ಕೇಳ್ತಾ ಇದೆ. ನಮ್ಮ ಸೀನಿಯರ್ ಆಕ್ಟಿವಿಸ್ಟ್ ಬೆಂಗಳೂರಿಂದ ತುಂಬಾ ಜನ ಹೇಳಿದ್ದಾರೆ. ಈಗಾಗಲೇ ಅವರು WP ಕೂಡ ಹೈಕೋರ್ಟ್ ಅಲ್ಲಿ ಹಾಕಿದ್ದಾರೆ ನಮ್ಮ ಸ್ನೇಹಿತರು. ಆದ್ರೆ ನಾನು ಹೇಳಲು ಬಯಸ್ತೇನೆ, ಈ ಮಾಹಿತಿ ಹಕ್ಕು ಕಾಯ್ದೆ ಇದೊಂದು ಪ್ರಬಲವಾದ ಭ್ರಷ್ಟರಿಗೆ ಒಂದು ಪ್ರಬಲವಾದ ಅಸ್ತ್ರ ಇದೆ. ಇದನ್ನ ತಾವು ಸರಿಯಾಗಿ ಬಳಸಿ ಭ್ರಷ್ಟ ವ್ಯವಸ್ಥೆಯನ್ನ ಭ್ರಷ್ಟರಿಗೆ ಕಡಿವಾಣ ಹಾಕಬೇಕು. ಇಂಥ ಭ್ರಷ್ಟಾಚಾರ ಮಾಡೋರಿಗೆ ಮೊದಲು ಜೈಲಿಗೆ ಹಾಕಬೇಕು. ತಾವು ಧೈರ್ಯವಾಗಿ ಲೋಕಾಯುಕ್ತರಿಗೆ ಹೋಗಿ ತಮ್ಮ ಹತ್ರ ದಾಖಲೆ ಎದುರು ಕೊಟ್ಟು ಇಂಥ ಭ್ರಷ್ಟನ ಒಳ ಹಾಕೋ ಕೆಲಸ ತಾವು ಮಾಡಬೇಕು ಅಂತ ಹೇಳ್ತಾ, ಇನ್ನೊಮ್ಮೆ ಈ ಭ್ರಷ್ಟ ರವೀಂದ್ರ ಡಾಕಪ್ಪ ಅವರಿಂದ ನಮ್ಮ ಮಾಹಿತಿ ಆಯೋಗಕ್ಕೆ ಕಪ್ಪು ಚುಕ್ಕೆ ಬಂದಿದೆ. ಇವರನ್ನ ಕೂಡಲೇ ಟರ್ಮಿನೇಟ್ ಮಾಡಬೇಕು ಮಾನ್ಯ ರಾಜ್ಯಪಾಲರು. ಮತ್ತೆ ಮುಂದೆ ಏನು ಆಯುಕ್ತರ ನೇಮಕ ಮಾಡಬೇಕಾದ್ರೆ ಪಾರದರ್ಶಕವಾಗಿ ಒಳ್ಳೆಯ ಆಡಳಿತ ಮತ್ತೆ ಒಳ್ಳೆಯ ಆದೇಶಗಳನ್ನು ಮಾಡುವ
ಆಯುಕ್ತರ ನೇಮಕ ಮಾಡಬೇಕು, ಸರ್ಕಾರಕ್ಕೆ ನಾನು ಮನವಿ ಮಾಡ್ತೇನೆ. ಇದು ಒಂದು ಸರ್ಕಾರಕ್ಕೆ ಕೂಡ ಕಪ್ಪು ಚುಕ್ಕಿ ಅಂತ ವಿಷಯ. ಇದು ಇಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ನಡೆದಿದೆ. ಇದು ಇಂಥವು ಆಗಬಾರ್ದು. ಒಳ್ಳೆಯ ಆದೇಶಗಳನ್ನು, ಜನಪರ ಆದೇಶಗಳನ್ನು ಕೊಡಬೇಕು. ಅಧಿಕಾರಿಗಳ ತಪ್ಪಿದ್ರೆ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು. ಒಂದು ವೇಳೆ ಕಾರ್ಯಕರ್ತನ ತಪ್ಪಿದ್ರೆ ಕಾರ್ಯಕರ್ತರಿಗೂ ಶಿಕ್ಷೆ ಆಗಬೇಕು. ಆದರೆ ಇವ್ರೇನ್ ಮಾಡ್ತಾ ಇದ್ದಾರೆ, ಒನ್ ಸೈಡ್ ಆದೇಶ ಮಾಡ್ತಾ ಇದ್ದಾರೆ. ಸೊ ಇದು ನಡೆದ್ರೆ ಇದೊಂದು ಅಸಂವಿಧಾನಿಕ ನಡೆಯಾಗುತ್ತೆ. ಇದನ್ನು ನಾನು ಖಂಡಿಸುತ್ತೇನೆ. ಬ್ಲ್ಯಾಕ್ ಲಿಸ್ಟೆಡ್ ಆಗಿದ್ದನ್ನು ಕೂಡ ತೆಗೆದುಹಾಕಬೇಕು. ಆಯುಕ್ತರಾಗಿರ್ಬೋದು ಮತ್ತೆ ಮುಖ್ಯ ಆಯುಕ್ತರು ಕೂಡ ಬೆಂಗಳೂರಲ್ಲಿ ಅವರೆಲ್ಲ ಇದನ್ನು ಮರುಪರಿಶೀಲನೆ ಮಾಡಿ ಅವರ ಬ್ಲ್ಯಾಕ್ ಲಿಸ್ಟೆಡ್ ತೆಗೆದು ಅವರಿಗೆ ಮೂಲಭೂತ ಹಕ್ಕನ್ನು ಕಸಿದುಕೊಳ್ಳುವ ಹಕ್ಕು ಯಾರಿಗೂ ಕೂಡ ಇಲ್ಲ. ಸೊ ಇನ್ನೊಮ್ಮೆ ಈ ಥರ ಬ್ಲ್ಯಾಕ್ ಲಿಸ್ಟೆಡ್ ಹಾಕೋದನ್ನು ಮರುಪರಿಶೀಲನೆ ಮಾಡಿ ಅವರನ್ನು ತೆಗಿಬೇಕು ಅಂತ ನಾನು ಮನವಿ ಮಾಡ್ಕೊತಾ, ಯಾರೇ ನಮ್ಮ ಮಾಹಿತಿ ಹಕ್ಕು ಕಾರ್ಯಕರ್ತರು ಬಳಕೆದಾರರಿದ್ದರೂ ಕೂಡ ತಾವು ಧೈರ್ಯವಾಗಿ, ನಿಮ್ಗೆ ಯಾರು ಹೆದರಿಸಿದ್ರೆ ಅಥವಾ ಭ್ರಷ್ಟಾಚಾರ ವಿರುದ್ಧ ತಾವು ಹೋರಾಟ ಮಾಡ್ತಾ ಇದ್ರೆ, ನಿಮ್ಮ ಹತ್ರ ದಾಖಲೆ ಇದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ. ಈ ಭ್ರಷ್ಟಾಚಾರ ಏನು ದುಡ್ಡು ಕೇಳ್ತಾರೆ ಇಂಥವ್ರನ್ನ ಒಳ ಹಾಕಿ ಅಂತ ನಾನು ಮತ್ತೊಮ್ಮೆ ನಿಮಗೆ ಹೇಳ್ತಾ ನಾನು ಧನ್ಯವಾದ ಹೇಳ್ತೇನೆ ಈ ಮಾಧ್ಯಮದ ಮೂಲಕ ಎಲ್ಲರಿಗೂ ಕೂಡ. ಯಾಕಂದರೆ ಎಲ್ಲರೂ ಕೂಡ ಈ ಸುದ್ದಿನ ಪ್ರಸಾರ ಮಾಡಿದ್ದೀರಿ. ಇಂಥ ಭ್ರಷ್ಟ ವ್ಯವಸ್ಥೆಯಲ್ಲಿ ಲೋಕಾಯುಕ್ತರು, ನಮ್ಮ ಕಲಬುರಗಿ ಲೋಕಾಯುಕ್ತರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.